ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿವರವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಒಬ್ಬ ಅಸಾಮಾನ್ಯ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶಾಂತಾರಾಮ್ ಬುಡ್ನಾ ಸಿದ್ದಿ ಅಂತ. ಇವರು ಕರ್ನಾಟಕ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನಗೊಂಡ ಮೊದಲ ಸಿದ್ದಿ ಸಮುದಾಯದ ವ್ಯಕ್ತಿ. ಅಷ್ಟೇ ಅಲ್ಲ, ಭಾರತದ ಮೊಟ್ಟಮೊದಲ ಆಫ್ರಿಕನ್ ಮೂಲದ ಶಾಸಕರು ಕೂಡ. ನಮ್ಹತ್ರ ವಿಕಿಪೀಡಿಯಾ, ಕೆಲವು ಸಂದರ್ಶನಗಳು, ಆಮೇಲೆ ಸುದ್ದಿ ಲೇಖನಗಳೆಲ್ಲ ಇವೆ. ಸೊ ಇವರ ಹಿನ್ನೆಲೆ, ಅವರ ಹೋರಾಟ, ಆಮೇಲೆ ಈ ಸಾಧನೆ ಇದೆಯಲ್ಲ, ಅದರ ಮಹತ್ವ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ಇದು ನಿಜಕ್ಕೂ ಒಂದು ತುಂಬಾ ವಿಶೇಷವಾದ ಕಥೆ ಅಂತ ಹೇಳಬಹುದು. ಈ ಸಿದ್ದಿ ಸಮುದಾಯ ಇದೆಯಲ್ಲ, ಇವರು ಮೂಲತಃ ಪೂರ್ವ ಆಫ್ರಿಕಾದ ಬಂಟು ಜನಾಂಗಕ್ಕೆ ಸೇರಿದವರು. ಶತಮಾನಗಳಿಂದ ಭಾರತದಲ್ಲಿದ್ದಾರೆ, ಮುಖ್ಯವಾಗಿ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆ ಸಮುದಾಯದಿಂದ ಬಂದ ಮೊದಲ ಪದವೀಧರರು ಇವರು. ಈಗ ಶಾಸಕರೂ ಆಗಿದ್ದಾರೆ. ಸೊ ಶಾಂತಾರಾಮ್ ಅವರ ಈ ಪಯಣ ಇದೆಯಲ್ಲ, ಅದು ಬಹಳ ಗಮನಾರ್ಹವಾದದ್ದು. ಭಾರತದ ಮೊದಲ ಆಫ್ರಿಕನ್ ಮೂಲದ ಶಾಸಕರು ಕೇಳೋದಕ್ಕೆಷ್ಟು ರೋಚಕ ಅಲ್ವಾ? ಆದ್ರೆ ಈ ಹಂತಕ್ಕೆ ಬರೋದು ಅಷ್ಟು ಸುಲಭ ಇರ್ಲಿಲ್ಲ ಅಂತ ಅನ್ಸತ್ತೆ. ಅದರಲ್ಲೂ ಅವರ ಹಿನ್ನೆಲೆ ನೋಡಿದ್ರೆ. ಅವರ ಶುರುವಿನ ದಿನಗಳ ಬಗ್ಗೆ ಏನ್ ಗೊತ್ತಾಗುತ್ತೆ? ಅವರ ಬಾಲ್ಯ ಹೇಗಿತ್ತು? ಮೂಲಗಳ ಪ್ರಕಾರ ಅವರ ಹುಟ್ಟು ಉತ್ತರ ಕನ್ನಡದ ಹಿತ್ಲಳ್ಳಿ ಎಂಬ ಹಳ್ಳಿಯಲ್ಲಿ, ಒಂದು ತುಂಬ ಬಡ ಕುಟುಂಬದಲ್ಲಿ. ಶಾಲಾ ಶಿಕ್ಷಣ ಅಲ್ಲೇ ಶುರುವಾಗಿದ್ದು. 7ನೇ ಕ್ಲಾಸಲ್ಲಿ ಅವರ ಸ್ಕೂಲಿಗೆ ಫಸ್ಟ್ ಬಂದಿದ್ರಂತೆ. ಆದರೆ ಒಂದು ಸಮಸ್ಯೆ ಇತ್ತು. ಅವರ ಆ ವಿಶಿಷ್ಟ ನೋಟ ಇದೆಯಲ್ಲ, ಅದರಿಂದಾಗಿ ಶಾಲೆಯಲ್ಲಿ, ಸಮಾಜದಲ್ಲಿ ಒಂಥರ ಒಂಟಿತನ ಅನುಭವಿಸಿದ್ರು ಅಂತ ಹೇಳ್ತಾರೆ. ಓಹ್, ಹೌದಾ? ಹೌದು. ಜನರು ದಿಟ್ಟಿಸ್ ನೋಡೋದು, ಕೆಲವೊಮ್ಮೆ ನಗೋದು, ಇಂಥದ್ದೆಲ್ಲ ಆಗ್ತಿತ್ತು ಅಂತ ದಾಖಲೆಗಳು ಹೇಳ್ತವೆ. ಆದ್ರೂ ಅವರಲ್ಲಿನ ಕಲಿಯೋ ಆಸಕ್ತಿನ ಅವರ ಟೀಚರ್ಸ್ ಗುರ್ತಿಸಿದ್ರು. ಗುರ್ತಿಸುವಿಕೆ ಮುಂದಕ್ಕೆ ಹೋಗೋಕ್ ದಾರಿ ಮಾಡ್ಕೊಡ್ತಾ? ಖಂಡಿತ. ಟೀಚರ್ಸ್ ಪ್ರೋತ್ಸಾಹ ಕೊಟ್ರು, ಸಹಾಯನೂ ಮಾಡಿದ್ರು. ಹೈಯರ್ ಎಜುಕೇಷನ್ಗೋಸ್ಕರ ಅಂಕೋಲಕ್ಕೆ ಕಳಿಸಿದ್ರು. ಅಲ್ಲಿ ಕಷ್ಟಗಳ ಮಧ್ಯದಲ್ಲೇ ಓದಿ ಇಕನಾಮಿಕ್ಸಲ್ಲಿ ಡಿಗ್ರಿ ಪಡ್ಕೊಂಡ್ರು. ಇದು ಅವರ ಸಮುದಾಯದಲ್ಲೇ ಫಸ್ಟ್. ಇದು ಸಣ್ಣ ವಿಷಯ ಅಲ್ಲ ನೋಡಿ. ಆ ಕಾಲಕ್ಕೆ, ಆ ಪರಿಸ್ಥಿತಿಯಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು. ಪದವಿ ಆದ್ಮೇಲೆ ಸಾಮಾನ್ಯವಾಗಿ ಒಂದು ಗವರ್ಮೆಂಟ್ ಜಾಬ್ ಅಥವಾ ಬೇರೇನಾದ್ರೂ ಕೆಲ್ಸಕ್ಕೆ ಹೋಗೋದು ಕಾಮನ್. ಆದ್ರೆ ಶಾಂತಾರಾಮ್ ಅವರ ದಾರಿ ಬೇರೆನೇ ಇತ್ತಲ್ವಾ? ಒಂದು ಘಟನೆ ಬಗ್ಗೆ ಉಲ್ಲೇಖ ಇದೆ. ಹೌದು, ನೀವ್ ಹೇಳಿದ್ದು ಸರಿ. ಪ್ರಕಾಶ್ ಕಾಮತ್ ಮತ್ತು ನಿರ್ಮಲಾ ಗಾಂವ್ಕರ್ ಅಂತ ಇಬ್ರು ಸೋಷಿಯಲ್ ವರ್ಕರ್ಸ್ ಭೇಟಿಯಾಗ್ತಾರೆ. ಅದು ಅವರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಅದರಲ್ಲೂ ಕಾಮತ್ ಅವರು ಕೇಳಿದ ಒಂದು ಪ್ರಶ್ನೆ, ನೀನು ನಿನಗಾಗಿ ಒಂದು ಒಳ್ಳೆ ಜೀವನ ಮಾಡ್ಕೋಬಹುದು, ಆದರೆ ನಿನ್ನ ಸಿದ್ದಿ ಸಮುದಾಯದವರ ಗತಿ ಏನು ಅಂತ. ಆ ಪ್ರಶ್ನೆ ಅವರನ್ನ ತುಂಬ ಯೋಚನೆ ಮಾಡೋ ಹಾಗೆ ಮಾಡ್ತು. ಬರೀ ಸ್ವಂತಕ್ಕಲ್ಲ, ಸಮುದಾಯಕ್ಕೂ ಏನಾದ್ರೂ ಮಾಡಬೇಕು ಅಂತ ಅನಿಸ್ತು. ಆ ಒಂದು ಪ್ರೇರಣೆಯಿಂದ ಅವರು ಸಮಾಜ ಸೇವೆಗೆ ಇಳಿದ್ರು. ಅದು ಹೇಗೆ ಶುರುವಾಯಿತು? ಹೌದು, ಡಿಗ್ರಿ ಆದ್ಮೇಲೆ 1989ರಲ್ಲಿ ಅವರು ವನವಾಸಿ ಕಲ್ಯಾಣ ಆಶ್ರಮಕ್ಕೆ ಸೇರಿದ್ರು. ಇದು RSS ಸಂಯೋಜಿತ ಸಂಸ್ಥೆ. ಬುಡಕಟ್ಟು ಜನರ ಏಳಿಗೆಗಾಗಿ ಕೆಲಸ ಮಾಡೋ ಸಂಸ್ಥೆ ಅದು. ಮೊದಲು ಅಲ್ಲಿ ಬುಡಕಟ್ಟು ಮಕ್ಕಳ ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಶುರು ಮಾಡಿದ್ರು. ಕೆಲವೊಮ್ಮೆ ಅಡುಗೆಯವರಾಗಿ, ಮ್ಯಾನೇಜರ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಕೇವಲ 2 ಮಕ್ಕಳಿಂದ ಶುರುವಾದ ಹಾಸ್ಟೆಲ್ ಅದು ನೂರಾರು ಮಕ್ಕಳಿಗೆ ಆಶ್ರಯ ಕೊಡೋ ಹಾಗೆ ಬೆಳೆಸಿದ್ದಾರೆ. ಅಂದ್ರೆ ಅವರ ಕೆಲಸ ಬರೀ ಸಿದ್ದಿ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ವಾ? ಖಂಡಿತ ಇಲ್ಲ. ಶುರುವಲ್ಲಿ ಹಾಗಿದ್ರು, ಕ್ರಮೇಣ ಕರ್ನಾಟಕದ ಎಲ್ಲ ಬುಡಕಟ್ಟು ಸಮುದಾಯಗಳ ಕಲ್ಯಾಣಕ್ಕಾಗಿಯೂ ಕೆಲಸ ಮಾಡೋಕ್ ಶುರು ಮಾಡಿದ್ರು. ಈಗ ಅವರು ವನವಾಸಿ ಕಲ್ಯಾಣ ಆಶ್ರಮದ ಸ್ಟೇಟ್ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ, ಪರಿಸರ ವಿಷಯಗಳಲ್ಲೂ ಆಕ್ಟಿವ್ ಆಗಿದ್ರು. ಈ ಬೇಡ್ತಿ ನದಿ ಕಣಿವೆ ಉಳಿಸೋ ಚಳುವಳಿ, ಅಪ್ಪಿಕೋ ಚಳುವಳಿ, ಇವುಗಳಲ್ಲೆಲ್ಲ ಭಾಗವಹಿಸಿದ್ರು ಅಂತನೂ ವರದಿಗಳಿದೆ. ಓಕೆ, ಅವರ ಜೊತೆ ಕೆಲಸ ಮಾಡೋರೆಲ್ಲ ಅವರನ್ನ ಪ್ರೀತಿಯಿಂದ ಅಣ್ಣ ಅಂತ ಕರೀತಾರೆ ಅಂತಾನೂ ಕೇಳಿದ್ದೆ. ಹೌದು. ಸರಿ, ಸಮಾಜ ಸೇವೆ, ಪರಿಸರ ಕಾಳಜಿ ಎಲ್ಲ ಆಯ್ತು. ಇಲ್ಲಿಂದ ರಾಜಕೀಯ ಪ್ರವೇಶ, ಇದು ದೊಡ್ಡ ಹೆಜ್ಜೆ. 2020ರಲ್ಲಿ ಏನಾಯ್ತು? ಹೌದು, 2020ರಲ್ಲಿ ಒಂದು ಐತಿಹಾಸಿಕ ಘಟನೆ ನಡೀತು. ರಾಜ್ಯಪಾಲರು ಇವರನ್ನ ಕರ್ನಾಟಕ ವಿಧಾನ ಪರಿಷತ್ತಿಗೆ, ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಿನೇಟ್ ಮಾಡಿದ್ರು, ಬಿಜೆಪಿ ಸದಸ್ಯರಾಗಿ. ಇದು ಸಿದ್ದಿ ಸಮುದಾಯಕ್ಕೆ ಸಿಕ್ಕಿದ ಒಂದು ದೊಡ್ಡ ಮನ್ನಣೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಇದೊಂದು ಮಹತ್ವದ ಕ್ಷಣ. ಯಾಕಂದ್ರೆ ಆಫ್ರಿಕನ್ ಮೂಲದ ಒಬ್ಬ ವ್ಯಕ್ತಿ ಭಾರತದ ಶಾಸನ ಸಭೆಗೆ ಸದಸ್ಯರಾದದ್ದು ಇದೇ ಮೊದಲು. ಅವರ ಸಮುದಾಯದ ಮುಖಂಡರು ಹೇಳಿದಾಗೆ, ನೂರಾರು ವರ್ಷದಿಂದ ಇಲ್ಲಿದ್ರೂ ನಮಗೆ ಒಂದು ಗುರ್ತಿಗಾಗಿ ಹೋರಾಟ ನಡೀತಿತ್ತು. ಇದು ದೊಡ್ಡ ಗೌರವ ಅಂತ. ಅವರ ಸೇವೆಗೆ 2021ರಲ್ಲಿ ಸಂತ ಈಶ್ವರ್ ಸೇವಾ ಸಮ್ಮಾನ್ ಪ್ರಶಸ್ತಿ ಕೂಡ ಬಂದಿದೆ. ಹಾಗಾದ್ರೆ ಈ ಇಡೀ ಪಯಣದಿಂದ ನಮಗೇನು ಗೊತ್ತಾಗುತ್ತೆ? ಶಾಂತಾರಾಮ್ ಸಿದ್ದಿ ಅವರ ಕಥೆಯ ಮುಖ್ಯ ಸಾರಾಂಶ ಏನು? ಇಲ್ಲಿ ಮುಖ್ಯವಾಗಿ ಕಾಣೋದೇನು ಅಂದ್ರೆ, ಶಿಕ್ಷಣ ಎಷ್ಟು ಪವರ್ಫುಲ್ ಅನ್ನೋದು
ಮತ್ತೆ ಒಬ್ಬ ವ್ಯಕ್ತಿಯ ಕಮಿಟ್ಮೆಂಟ್ ಇದ್ರೆ ಅದು ಹೇಗೆ ಒಂದು ಇಡೀ ಸಮುದಾಯದ ಧ್ವನಿಯಾಗಬಹುದು, ಆ ಸಮುದಾಯವನ್ನ ಹೇಗೆ ಮುಖ್ಯವಾಹಿನಿಗೆ ತರಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಇದು ಬರೀ ಒಂದು ಸಿಂಬಾಲಿಕ್ ವಿಕ್ಟ್ರಿ ಅಲ್ಲ. ಈಗ ಅವ್ರದೇ ಒಬ್ಬ ವ್ಯಕ್ತಿ ಶಾಸನಸಭೆಯಲ್ಲಿ ಇರೋದ್ರಿಂದ ಸಿದ್ದಿ ಸಮುದಾಯದ ಸಮಸ್ಯೆಗಳಿವೆಯಲ್ಲ, ಅದು ಭೂಮಿ ಹಕ್ಕು, ಅರಣ್ಯ ಹಕ್ಕು, ಸೋಷಲ್ ರಿಕಗ್ನಿಷನ್, ಬೇಸಿಕ್ ಫೆಸಿಲಿಟೀಸ್, ಇವುಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯೋಕೆ ಹೆಚ್ಚು ಪರಿಣಾಮಕಾರಿಯಾಗಿ ಸಾಧ್ಯ ಆಗತ್ತೆ. ಹೌದು. ಅವರ ಸಕ್ಸಸ್ ಹಿಂದಿನ ಸೀಕ್ರೆಟ್ ಅಂದ್ರೆ ಜನರ ಜೊತೆ ಬೆರೆಯೋದು, ಅವರೆಲ್ಲೊಬ್ಬರಾಗಿರೋದು, ಅವರ ಪ್ರೀತಿ ವಿಶ್ವಾಸ ಗಳಿಸಿ ಕೆಲಸ ಮಾಡೋದು. ಕಾಡಿನ ಮಡಿಲಿಂದ ಶುರುವಾಗಿಯೇ ಶಾಸನ ಸಭೆಯವರೆಗೂ ಸಾಗಿ ಬಂದ ಶಾಂತಾರಾಮ್ ಸಿದ್ದಿಯವರ ಜೀವನ ನಿಜಕ್ಕೂ ಸ್ಫೂರ್ತಿದಾಯಕ ಅಲ್ವಾ? ಸಮುದಾಯದ ಮೊದಲ ಪದವೀಧರ, ಸಮಾಜ ಸೇವಕ, ಪರಿಸರವಾದಿ, ಈಗ ಶಾಸಕ. ನಿಜಕ್ಕೂ ಒಂದು ಯುನೀಕ್ ಜರ್ನಿ. ಖಂಡಿತವಾಗಿಯೂ. ಅವರ ಯಶಸ್ಸು ವೈಯಕ್ತಿಕ ಸಾಧನೆ ಮಾತ್ರ ಅಲ್ಲ, ಅದು ಶತಮಾನಗಳಿಂದ ಈ ದೇಶದ ಸಮಾಜದ ಜೊತೆ ಒಂದಾಗೋಕೆ ಪ್ರಯತ್ನ ಮಾಡ್ತಿರೋ, ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿ ಇಟ್ಕೊಂಡಿರೋ ಒಂದು ಸಮುದಾಯಕ್ಕೆ ಸಿಕ್ಕಿದ ಗುರುತು ಮತ್ತು ಸಬಲೀಕರಣದ ಸಂಕೇತ. ಈ ಚರ್ಚೆ ಮುಗಿಸೋ ಮೊದಲು ಒಂದು ಯೋಚನೆ ಬರ್ತಾ ಇದೆ. ನಮ್ಮ ಭಾರತ ಎಷ್ಟು ವೈವಿಧ್ಯಮಯವಾದ ದೇಶ. ಇಲ್ಲಿ ಶಾಂತಾರಾಮ್ ಸಿದ್ದಿಯವರ ಸಮುದಾಯದ ಹಾಗೆ ಇನ್ನೂ ಮುಖ್ಯವಾಹಿನಿಯಿಂದ ದೂರ ಇರೋ ಗುರ್ತಿಸಲ್ಪಡದ ಸಮುದಾಯಗಳು ಇನ್ನೆಷ್ಟಿದಾವೋ. ಅವರ ಧ್ವನಿಗಳನ್ನ ಕೇಳಿಸ್ಕೊಳ್ಳೋಕೆ, ಅವರಿಗೆ ಸರಿಯಾದ ಪ್ರಾತಿನಿಧ್ಯ ಕೊಡೋಕೆ ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ ಇನ್ನೇನು ಮಾಡಬಹುದು? ಯೋಚಿಸಬೇಕಾದ ವಿಷಯ ಇದು.